ಬೆಂಗಳೂರು ಚನ್ನನಹಳ್ಳಿ ಗ್ರಾಮ ಪಂಚಾಯಿತಿ ಇವರ ಸಹಯೋಗದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಕಾರ್ಯಕ್ರಮ ನಡೆದಿತ್ತು. ಗೃಹಲಕ್ಷ್ಮಿ ಯೋಜನೆಗೆ ಕಾಂಗ್ರೆಸ್ ಭರವಸೆ, ಎಲ್ಲ ಗೃಹಿಣಿಯರಿಗೆ ಪ್ರತಿ ತಿಂಗಳು 2,000 ಸಹಾಯಧನ. ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ ಗೃಹಿಣಿಯರ ಬಾಳಿಗೆ ಬೆಳಕಾದ ಗೃಹಲಕ್ಷ್ಮಿ ಯೋಜನೆ. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರು ಮತ್ತು ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸಿ.ಟಿ. ವೀರೇಗೌಡರು ಸಂದರ್ಶನ ನೀಡಿದ್ದರು. ಯೋಜನೆಯಲ್ಲಿ ಕೊಟ್ಟಿರೋದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ದಂಗೆ ಸರ್ಕಾರಗಳನ್ನ ಕಾಂಗ್ರೆಸ್ ಸರ್ಕಾರನ ತಗೊಳ್ಳೋದ್ರ ಮುಖಾಂತರ ಇದನ್ನ ಉಳಿಸ್ಕೊಳ್ಬೇಕು. ಸಿ.ಟಿ. ವೀರೇಗೌಡ, ಚನ್ನನಹಳ್ಳಿ ಪಂಚಾಯತ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ. ಟಿ.ಪಿ. ತಾವರೆಕೆರೆ ಹೋಬಳಿ KRS ಪಕ್ಷದ ಅಧ್ಯಕ್ಷ. ಈ ಏನು ಅನುಷ್ಠಾನ ಇದನ್ನ ಬಿಡುಗಡೆ ಮಾಡಿದ್ದಾರೆ ಇವತ್ತು, ಕೇವಲ ಈ MP ಎಲೆಕ್ಷನ್ಗೋಸ್ಕರ ಮಾತ್ರ ಮಾಡದೆ ಕಂಟಿನ್ಯೂ ಆಗಿ ಮುಂದಕ್ಕೂ ಇದೇ ಪಕ್ಷದಿಂದ ಬಡ ಮಹಿಳೆಯರಿಗೆ ಮತ್ತು ಬಡ ಮಹಿಳೆಯರಿಗೆ ಉಚಿತವಾಗಿ 2,000 ರೂಪಾಯಿ ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಾ ಇದ್ರು. ಅವರು ಬಡ ಮಹಿಳೆಯರಿಗೆ ತುಂಬಾ ಅನುಕೂಲವಾಗಿದೆ. ನಾವು ಚುನಾವಣೆ ಸಮಯದಲ್ಲಿ ಈ ಗ್ಯಾರಂಟಿ ಕಾರ್ಡ್ ಅನ್ನು ಹಂಚುವಾಗ ಈ BJP ಅವರಾಗ್ಲಿ ಬೇರೆ ಪಕ್ಷದವರಾಗ್ಲಿ ಆಡ್ಕೊಂತ ಇದ್ರು. ಈಗ ಬಡ ಮಹಿಳೆಯರಿಗೆ ಎಲ್ಲಾ ಪಕ್ಷದವರಿಗೆ ಎಲ್ಲಾ ವರ್ಗದವರಿಗೆ ಕೊಡ್ತಾ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಇದೇ ರೀತಿ ಪ್ರತಿ ವರ್ಷ ಪ್ರತಿ ತಿಂಗಳು ಎಲ್ರಿಗೂ ಸಿಗ್ತಾ ಇರೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ